ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯೆ ಯೋಜನೆಯನ್ನು ಯಾವ ರೀತಿ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಪಂಚತಂತ್ರ 2.0 ತಂತ್ರಾಂಶದ PDO ಲಾಗಿನ್ ಓಪನ್ ಮಾಡಿ. ನಂತರ ಅದರಲ್ಲಿ ಪ್ಲಾನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಾನಿಂಗ್ ಆಪ್ಷನ್ನಲ್ಲಿ ಐಪಾಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐಪಾಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಐಪಾಪ್ ಡ್ಯಾಶ್ ಬೋರ್ಡ್ ಅಂತ ಇದೆ, ಅದನ್ನು ಮೊದಲು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಐಪಾಪ್ ಡ್ಯಾಶ್ ಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಸ್ಟೆಪ್ ಇಸ್ ಚೆಕ್ ಡ್ಯಾಶ್ ಬೋರ್ಡ್. ಓಕೆ, ಐಪಾಪ್ ಡ್ಯಾಶ್ ಬೋರ್ಡಲ್ಲಿ ಈಗ ನಾವು ಹಿಂದೆ GPDP ಹಾಗೂ ನಿರ್ಣಯ ವೆಬ್ಸೈಟ್ನಲ್ಲಿ ನಾವು ಏನು ಅಪ್ಲೋಡ್ ಮಾಡಿರ್ತೀವಿ ಅದೆಲ್ಲ ಕೂಡ ಇಲ್ಲಿ ಆಲ್ರೆಡಿ ಶೋ ಆಯ್ತಾ ಇರುತ್ತೆ. ಹಾಗೆ 2025-26ನೇ ಸಾಲಿನ 15 ಫೈನಾನ್ಸ್ ಅನುದಾನ ಏನಿದೆ ಅದು ಕೂಡ ಸ್ಟೇಟಿಂದ ಆಲ್ರೆಡಿ ಫ್ರೀಸ್ ಮಾಡಿಕೊಟ್ರೋದ್ರಿಂದ ಅದು ಕೂಡ ಆ್ಯಡ್ ಆಗ್ತಾ ಇದೆ. ಸೊ ಇವೆಲ್ಲ ಶೋ ಆಗ್ತಾ ಇರೋದ್ರಿಂದ ಆಲ್ರೆಡಿ ನೆಕ್ಸ್ಟ್ ಸ್ಟೆಪ್ಗೆ ನಾವೀಗ ಎಲಿಜಿಬಲ್ ಆಗಿದ್ದೀವಿ ಅಂತ ನೋಡ್ಕೋಬೋದು. ಓಕೆ, ಸೆಕೆಂಡ್ ಸ್ಟೆಪ್ ಬಂದು ರಿಸೋರ್ಸ್ ಎನ್ವೆಲಪ್. ಓಕೆ, ನಾವೀಗ ಆಕ್ಷನ್ ಪ್ಲಾನ್ನ ಮಾಡ್ಬೇಕಾದ್ರೆ ಮೊದಲಿಗೆ ರಿಸೋರ್ಸ್ ಎನ್ವೆಲಪ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಅದರಲ್ಲಿ ಐಪಾಪ್ ಇಯರ್ ಬಂದು 2025-26ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ರೀತಿ ಒಂದು ಪೇಜ್ ಓಪನ್ ಆಯಿತು. ಇದರಲ್ಲಿ ಓನ್ ರಿಸೋರ್ಸ್ ಫಂಡು, ಸ್ವಚ್ಛ ಭಾರತ್ ಮಿಷನ್ನು, RWS, ಸ್ಟ್ಯಾಟ್ಯುಟರಿ ಗ್ರ್ಯಾಂಟ್ಸು, 15 ಫೈನಾನ್ಸ್ ಎಲ್ಲ ಅದು ಕೂಡ ಇರುತ್ತೆ. ಪ್ರತಿ ಈಗ 15 ಫೈನಾನ್ಸ್ಗೆ ಟೈಡ್ ಅನ್ಟೈಡ್ ಅಮೌಂಟ್ನು ಏನು 25-24 ಸ್ಟೇಟಿಂದನೇ ಫ್ರೀಸ್ ಮಾಡಿಕೊಟ್ಟಿರ್ತಾರೆ. ಇನ್ನು ಏನು ಉಳಿದಿರುತ್ತೆ ಎಲ್ಲ ಕಾಂಪೋನೆಂಟ್ಗಳದ್ದು ಕೂಡ ನಾವು ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗ ನನಗೆ 15 ಫೈನಾನ್ಸ್ದು ಟೈಡ್ ಗ್ರ್ಯಾಂಟ್ಸ್ದು ಅದನ್ನು ಯಾವ ರೀತಿ ನಾವು SC ST ಮತ್ತು ಜನರಲ್ಗೆ ಬೈಪರ್ಕೇಷನ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಯಿತು. SC ST ಜನರಲ್ ಡಿಸಬಿಲಿಟಿ ಎಲ್ಲ ಅಲ್ಲಿ ಕಾಲಮ್ಸ್ ಓಪನ್ ಆಗುತ್ತೆ. ನಾವು ಅದಕ್ಕೆ ತಕ್ಕಂತೆ ಬೈಪರ್ಕೇಷನ್ ಮಾಡ್ಕೋತಾ ಹೋಗಬೇಕು. ಓಕೆ, ಇದು ಟೈಡ್ ಅನುದಾನ ಆಗಿರುತ್ತೆ. ನಮ್ಮ ಗ್ರಾಮ ಪಂಚಾಯತಿಯ ಟೈಡ್ ಅನುದಾನ ಬಂದು 19,85,274 ರೂಪಾಯಿಗಳಿರುತ್ತೆ. ಸೊ ಅದನ್ನು ನಾನು SCಗೆ ಯಾವ ರೀತಿ ಬೈಪರ್ಕೇಷನ್ ಮಾಡ್ಕೋಬೇಕು ಅಂದರೆ 19,85,274 ಇಂಟು 17.5 ಡಿವೈಡೆಡ್ ಬೈ 100 ಅಂತ ಬೈಪರ್ಕೇಷನ್ ಮಾಡ್ಕೋತಾ ಇದ್ದೀನಿ. ಆವಾಗ ನಮಗೆ 3,47,422.95 ಅಂತ ಅಮೌಂಟ್ ಶೋ ಆಗುತ್ತೆ. $3,47,422.95. ಸೊ 0.95 ಇರೋದ್ರಿಂದ ನಾನು ₹1 ರೈಸ್ ಮಾಡ್ಕೋತೀನಿ. ಅದರಂತೆ SC ಅಮೌಂಟ್ ಬಂದು 3,47,423 ಅಂತ ಎಂಟ್ರಿ ಮಾಡ್ಕೋತೀನಿ. ಓಕೆ, ಈಗ SC ಅನುದಾನ ಆಯಿತು. ಅದೇ ರೀತಿ ನಾನು ST ಅನುದಾನವನ್ನು ಕೂಡ ಕಂಡುಕೊಳ್ಬೇಕಾಗಿರೋದ್ರಿಂದ ಮತ್ತು ಟೈಡ್ ಅನುದಾನ ಏನಿದೆ 19,85,274 ಇಂಟು 7.5 ಡಿವೈಡೆಡ್ ಬೈ 100 ಟೈಪ್ ಮಾಡಿದೆ. ಇವಾಗ 1,48,895.55 ಅಂತ ಬರ್ತಾಯಿದೆ. ಸೊ 0.55 ಇರೋದ್ರಿಂದ ನಾನು ಅದನ್ನು ₹1 ರೈಸ್ ಮಾಡ್ಕೋತೀನಿ. ST ಅನುದಾನ ಬಂದು 1,48,896 ರೂಪಾಯಿ. ಓಕೆ,
ಈಗ ನಮಗೆ ಎಸ್ ಸಿ ಎಸ್ ಟಿ ಆಯಿತು. ಈಗ ನಮಗೆ ಜನರಲ್ ಅಮೌಂಟ್ ಎಷ್ಟು ಅಂತ ಬೇಕಾಗಿದೆ. ಸೊ ಆದರೆ ಏನು ಮಾಡ್ತೀನಿ ಅಂದರೆ, ಟೋಟಲ್ ಟೈಡ್ ಅಮೌಂಟ್ ಏನಿದೆ ಅದರಿಂದ ಎಸ್ ಸಿ ಎಸ್ ಟಿ ಅನುದಾನನ ಮೈನಸ್ ಮಾಡ್ತೀನಿ. ಆವಾಗ ಟೋಟಲ್ ಏನಿದೆ 19,85,274 ರೂಪಾಯಿ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಆ ನಂತರ ನಾನು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೇವ್ ಮಾಡ್ತಾಯಿದ್ದೀನಿ. ₹1 ಡಿಫ್ರೆನ್ಸ್ ಆದರೂ ಕೂಡ ಸೇವ್ ಆಪ್ಷನ್ ಓಪನ್ ಆಗೋದಿಲ್ಲ. ಅದರಿಂದ ಕರೆಕ್ಟಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಎಂಟ್ರಿ ಮಾಡಬೇಕು. ಸೊ ಅದೇ ರೀತಿ ಅನ್ಟೈಡ್ ಅನ್ನೋದನ್ನು ಕೂಡ ನಾನೀಗ ಎಡಿಟ್ ಮಾಡಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಓಕೆ, ಅನ್ಟೈಡ್ ಅನುದಾನ ಬಂದು ನಮಗೆ 13,23,516 ರೂಪಾಯಿಗಳಿದೆ. 13,23,513 ರೂಪಾಯಿ ಇದೆ. ಸಾರಿ, 516 ರೂಪಾಯಿ. ಓಕೆ, ನಾನು ಅದನ್ನು ಕ್ಯಾಲ್ಕುಲೇಟರಲ್ಲಿ ತೋರಿಸ್ತೇನೆ. ಈಗ ನಿಮಗೆ 13,23,516 ಇಂಟು 17.5 ಡಿವೈಡೆಡ್ ಬೈ 100 ಎಂಟ್ರಿ ಮಾಡಿದೆ. ಸೊ ನಮ್ಗೆ ಅವಾಗ 2,31,615.3 ಅಂತ ಬಂತು. ಇದು ಎಸ್ ಸಿ ಅನುದಾನ ಆಗಿರುತ್ತೆ. 2,31,615 ಇತ್ತು. ನಾನು ₹1 ರೈಸ್ ಮಾಡ್ಕೊಂಡು 616 ರೂಪಾಯಿ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಎಸ್ ಟಿ ಅನುದಾನನೂ ಕೂಡ ನಮಗೆ ಬೇಕಾಗಿರುತ್ತೆ ಇವಾಗ. ಅದಕ್ಕೋಸ್ಕರ ನಾನು 13,23,516 ಇಂಟು 7.5 ಡಿವೈಡೆಡ್ ಬೈ 100 ಹಾಕ್ಕೊಂಡಿದ್ದೀನಿ. ಸೊ ಇವಾಗ 99,263.7 ಬಂದಿದೆ. ನಾವು ₹1 ರೈಸ್ ಮಾಡ್ಕೊಂಡು 99,264 ರೂಪಾಯಿ ಅಂತ ಮಾಡ್ಕೊಂಡಿದ್ದೀನಿ. ಈಗ ಎಸ್ ಸಿ ಎಸ್ ಟಿ ಮುಗೀತು. ಬಟ್ ಇದು ಅನ್ಟೈಡಲ್ಲಿ ನಾವು ಡಿಸೇಬಲ್ ಪರ್ಸನ್ಗೂ ಕೂಡ ಕೊಡಬೇಕಾಗೋದ್ರಿಂದ ಟೋಟಲ್ ಆ್ಯಕ್ಷನ್ ಪ್ಲಾನಲ್ಲಿ 5%ನ ಡಿಸೇಬಿಲಿಟಿ ಪರ್ಸನ್ಗೋಸ್ಕರ ಎತ್ತಿಡಬೇಕಾಗತ್ತೆ. ಓಕೆ, ಇವಾಗ ನಾನು ಏನು ಮಾಡಿದ್ದೀನಿ, ಟೈಡು ಮತ್ತು ಅನ್ಟೈಡ್ ಎರಡು ಅಮೌಂಟ್ನು ಕೂಡ ಕೂಡ್ಕೊಂಡು ಇವಾಗ ಇಂಟು 5 ಮಾಡ್ತಾಯಿದ್ದೀನಿ ಡಿವೈಡೆಡ್ ಬೈ 100. ಓಕೆ, ಟೋಟಲ್ ಆ್ಯಕ್ಷನ್ ಪ್ಲಾನಿನಾಗ 5%ನ ಡಿಸೇಬಲ್ಗೋಸ್ಕರ ಎತ್ತಿಡ್ತಾ ಇದ್ದೀನಿ. 1,65,436 ರೂಪಾಯಿ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಎಸ್ ಸಿ ಎಸ್ ಟಿ ಮತ್ತು ವಿಶೇಷ ಚೇತನ ಏನಿದೆ ಅನ್ನೋದನ್ನು ಆ ಮೂರನ್ನೂ ಕೂಡಿ ಟೋಟಲ್ ಅನ್ಟೈಡ್ ಅಮೌಂಟ್ ಇತ್ತು ಅದರಿಂದ ಮೈನಸ್ ಮಾಡ್ತಾಯಿದ್ದೀನಿ. ಆವಾಗ ನನಗೆ ಜನರಲ್ ಅಮೌಂಟ್ ಏನು ಅಂತ ಸಿಗ್ತಾಯಿದೆ ಇವಾಗ. ಸೊ ಅದನ್ನು ಎಷ್ಟು ಎಂಟ್ರಿ ಮಾಡಿದ ನಂತರ ಸೇವ್ ಆಪ್ಷನ್ ಓಪನ್ ಆಗಿದೆ. ಇವಾಗ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಏನು ಬೈಫರ್ಕೇಷನ್ ಆಗಿದೆ ಅದನ್ನು ಅಲೋಕೇಟ್ ಮಾಡ್ತಾಯಿದ್ದೀನಿ. ಓಕೆ, ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈ ರೀತಿ ನಾವು ಟೈಡು ಮತ್ತು ಅನ್ಟೈಡ್ ಅನುದಾನ ಏನಿದೆ ಅದನ್ನು ನಾವು ಎಸ್ ಸಿ ಎಸ್ ಟಿ ಮತ್ತು ಡಿಸೇಬಲ್ ಪರ್ಸನ್ಗೆ ಈ ರೀತಿ ಬೈಫರ್ಕೇಷನ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಓನ್ ಸೋರ್ಸ್ ಬಂದು ಅದರಲ್ಲಿ 6 ಕಂಪೋನೆಂಟ್ನ ಅವರು ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸು, ಎಕ್ಸ್ಕ್ರೋ, ಸ್ಪೋರ್ಟ್ಸು, ಕಂಟ್ರಿಬ್ಯೂಷನ್, ಡೊನೇಷನ್ಸು, ಜಿ ಪಿ ಸ್ಟಾಫು ಮತ್ತು ಡೆವಲಪ್ಮೆಂಟ್ ವರ್ಕ್ಸ್ ಅಂದ್ಬಿಟ್ಟು 6 ಕಂಪೋನೆಂಟ್ ಮಾಡಿದ್ದಾರೆ. ಸೊ ಅದು ಪ್ರತಿಯೊಂದಕ್ಕೂ ಕೂಡ ನಾವು ಏನೇನು ಅನುದಾನ ಮೀಸಲಿಡ್ತೀವಿ ಅದನ್ನು ನಾವು ಅಲ್ಲಿ ಎಂಟ್ರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ನು, ಸ್ಟ್ಯಾಟ್ಯುಟರಿ ಗ್ರ್ಯಾಂಟ್ಸು ಎಲ್ಲಕ್ಕೂ ಕೂಡ ಅನುದಾನ ಇಟ್ಕೋಬೇಕಾಗುತ್ತೆ. ಸೊ ನಾನೀಗ ಒಂದು ಎಕ್ಸೆಲ್ ಸೀಟಲ್ಲಿ ಅದನ್ನು ನಾನು ಎಷ್ಟೆಷ್ಟು ಅನುದಾನ ಇಡಬೇಕು ಅಂದ್ಬಿಟ್ಟು ಆಲ್ರೆಡಿ ನಾನು ಅದನ್ನು ಬೈಫರ್ಕೇಷನ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದ್ರ ಪ್ರಕಾರನೇ ಎಂಟ್ರಿ ಮಾಡ್ಕೋತಾ ಹೋಗ್ತೀನಿ. ಓಕೆ, ನಾನೀಗ ಆಲ್ರೆಡಿ ಯಾವ್ಯಾವ್ದಕ್ಕೆ ಎಷ್ಟು ಕೊಡಬೇಕು ಅಂತೆಲ್ಲ ಆಲ್ರೆಡಿ ಈಗ ಎಂಟ್ರಿ ಮಾಡ್ತಾಯಿದ್ದೀನಿ. ಅದರಂತೆ ಓನ್ ರಿಸೋರ್ಸ್ ಫಂಡು ಕೂಡ ಹಾಕ್ತಾಯಿದ್ದೀನಿ. ಓಕೆ, ಇದಿಷ್ಟನ್ನು ಹಾಕಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಫ್ರೀಜ್ ಆಪ್ಷನ್ ಮೇಲೆ ಪ್ರೆಸ್ ಮಾಡೋ ಮೂಲಕ ಅದನ್ನು ನಾವು ಫ್ರೀಜ್ ಮಾಡ್ಕೋತಾ ಇದ್ದೀನಿ. ಓಕೆ, ಫ್ರೀಜ್ ಆಗಿದೆ ಇವಾಗ. ಮತ್ತು ಮೇಲ್ಗಡೆ ಫುಶ್ ಟು EGS ಅಂತ ಇದೆ. ಫುಶ್ ಇಂಟು EGS ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಗ್ರಾಮ್ ಸ್ವರಾಜ್ ADM ಲಾಗಿನ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಈಗ ಐಪಾಬ್ ರಿಸೋರ್ಸ್ ಎನ್ವೆಲಪ್ ಡಾಟಾ ಫುಶ್ ಟು ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ಅದು ಗ್ರಾಮ್ ಸ್ವರಾಜ್ಗೆ ನಾವು ಏನು ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್ ಮಾಡಿದ್ವಿ ಅದು ಫುಶ್ ಆಗಿರುತ್ತೆ ಇವಾಗ.
ಓಕೆ, ನಮ್ಗೆ ಅವಶ್ಯಕತೆ ಇದ್ರೆ ಮತ್ತೆ ನಾನು ಫ್ರೀಜ್ ಮಾಡ್ಕೊಂಡು ಚೇಂಜಸ್ಸು ಕೂಡ ಮಾಡ್ಕೋಬೋದಾಗಿರುತ್ತೆ. ಸದ್ಯಕ್ಕೆ ಇಷ್ಟಿರಲಿ. ಓಕೆ, ಮತ್ತು ಈಗ ನಾವು ಮತ್ತೆ ಐಪಾಪ್ ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಅದನ್ನು ನಾವು ಈಗ ಏನು ಇಲ್ಲಿ ಎಸ್ ಎಸ್ ಎನ್ ಕ್ರಿಯೇಟ್ ಮಾಡಿದ್ವಿ ಅದು ಪುಷ್ ಆಗಿದೆ EGSಗೆ ಅಂತ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿ ಗ್ರೀನಲ್ಲಿ ಬಂದರೆ ಆಲ್ರೆಡಿ ಇದು ಗ್ರಾಮ್ ಸ್ವರಾಜ್ಗೆ ಪುಷ್ ಆಗಿದೆ ಅಂತ ನಾವು ಅದನ್ನ ತಿಳ್ಕೊಬೋದು. ನಾವು ಅಲ್ಲೇನು ರಿಸೆಪ್ಷನಲ್ಲಿ ಮಾಡಿದ್ವಿ ಅಷ್ಟು ಕೂಡ ಇಲ್ಲಿ ಶೋ ಆಗ್ತಾ ಇದೆ, ಎಲ್ಲ ಗ್ರೀನಲ್ಲಿದೆ ಅಂತ ಆಲ್ರೆಡಿ ಪುಷ್ ಆಗಿದೆ. ನಾವು ನೆಕ್ಸ್ಟ್ ಸ್ಟೆಪ್ಗೆ ಎಲಿಜಿಬಲ್ ಇದ್ದೀವಿ ಅಂತಲೇ ಅರ್ಥ ಆಗುತ್ತೆ ಅದು. ಓಕೆ ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್. ಇವಾಗ ನಾವು ರಿಸೋರ್ಸ್ ಡೆವಲಪೆಲ್ಲ ಎಂಟ್ರಿ ಮಾಡಿದ ನಂತರ ಈಗ ನಾವು ಆಕ್ಷನ್ ಪ್ಲಾನ್ಗೆ ನಮಗೆ ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಪೇಜ್ ಓಪನ್ ಆದಾಗ ಲೆಫ್ಟ್ ಸೈಡಲ್ಲಿ ಏನಿದೆ ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ರಿಲೇಟೆಡಾಗಿ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕ್ರಿಯೇಟ್ ಆಕ್ಟಿವಿಟಿ ID ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸಂಕಲ್ಪ ಥೀಮ್ ಆಲ್ರೆಡಿ ಗ್ರೀನಲ್ಲಿ ಇರುತ್ತೆ ಅಂತ ತೋರಿಸ್ಬಿಟ್ಟಿದ್ದಾರೆ. ತುಂಬ ಯೂಸ್ ಆಗುತ್ತೆ ಅದು. ನಾನು 2 ಥೀಮ್ ಸಂಕಲ್ಪ 2 ತಗೊಂಡ್ರಿಂದ 2 ಕೂಡ ಶೋ ಆಗ್ತಾಯಿದೆ. ಓಕೆ, ನಾನು ಥೀಮ್ 7 ಸೋಷಿಯಲ್ ಜಸ್ಟಿಸ್ ಅನ್ನೋದು ಇದು ತಗೊಂಡಿದ್ದೆ. ಸೊ ಅದ್ರಲ್ಲಿ ನನಗೀಗ ಅಂಟೈಡ್ ತಗೊಂಡಿದ್ದೀನಿ. ಓಕೆ, ಇದು ಅಲ್ಲಿ ಒಂದು ತುಂಬ ಚೆನ್ನಾಗಿದ್ದನ್ನ ಬಿಲ್ಡ್ ಮಾಡಿದ್ದಾರೆ. ಈಗ ನಾವು ಈಗ ಸಂಕಲ್ಪ ಥೀಮಲ್ಲಿ ಯಾವ ಥೀಮ್ನ ನಾವು ತಗೊಳ್ತೀವಿ ಅದು ಆಟೋಮೆಟಿಕ್ ಗ್ರೀನ್ ಆಗಿಬಿಡುತ್ತೆ. ಅಂದರೆ ಮತ್ತೆ ಅದು ರಿಪೀಟ್ ಆಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಒಂದು ಸರಿ ಆದಮೇಲೆ ಆಟೋಮೆಟಿಕ್ ಗ್ರೀನ್ ಆಗಿರುತ್ತೆ, ಇದಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು. ಸೊ ನೆಕ್ಸ್ಟು ಇಲ್ಲಿ ಕೇಳುತ್ತೆ VPRP ಪ್ಲಾನ್ ಇದೆಯಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಎಲ್ಲ ಕೇಳುತ್ತೆ. ಇದ್ರೆ ಡೀಟೇಲ್ಸ್ ಎಂಟ್ರಿ ಮಾಡಿ ನಾನು ಇಲ್ಲ ಅದಕ್ಕೆ ನೋ ಅಂತ ಕೊಡ್ತಾ ಇದ್ದೀನಿ. ಮತ್ತು ಕನ್ವರ್ಜೆನ್ಸ್ ಕೇಳುತ್ತೆ, ಇದು ಕನ್ವರ್ಜೆನ್ಸ್ ಅದರಿಂದ ನೋ ಅಂತ ಕೊಡ್ತಾ ಇದ್ದೀನಿ. ಹಾಗೆ ವರ್ಕ್ ಆಕ್ಟಿವಿಟಿ ಬಂದು 15 ಫೈನಾನ್ಸು ಅಂಟೈಡ್ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿದೆ. ಸೊ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಬಂತು. ನೆಕ್ಸ್ಟು ಮತ್ತು ವರ್ಕ್ ಬಾರ್ ಆಕ್ಟಿವಿಟಿ ಡಿಸ್ಕ್ರಿಪ್ಷನ್ ಅಂತ ಕೇಳುತ್ತೆ. ಸೊ ಅದರಲ್ಲಿ ನೀವು ಕಾಮಗಾರಿಗೆ ಏನು ನೇಮ್ ಕೊಟ್ಟಿದ್ದೀರಾ ಅದನ್ನು ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಮತ್ತು ಆಕ್ಟಿವಿಟಿ ಫಾರ್ ಕೊಡ್ಕೋಬೇಕು. ಮತ್ತು ಬೆನಿಫಿಷರಿ ಕ್ಯಾಶ್ ಟೈಪ್ ಕೇಳುತ್ತೆ. ಸೊ ನಾನು ಆಲ್ ಕೊಟ್ಟಿದ್ದೀನಿ. ಹಾಗೆ ಕಮ್ಯುನಿಟಿ ಓವರಾಲ್ ಬೆನಿಫಿಷರಿ ಡೀಟೇಲ್ಸ್ ಕೇಳುತ್ತೆ, ಅದು ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ ಏನೋ ಅಂದ್ಬಿಟ್ಟು ನಾನು 50 ಅಂತ ಕೊಟ್ಟಿದ್ದೀನಿ. ಓಕೆ, ಹಾಗೆ 1 by 1 ಎಲ್ಲ ಎಂಟ್ರಿ ಮಾಡ್ಕೊತಾ ಬಂದಿದ್ದೀನಿ. ಸೊ ಬೆನಿಫಿಷರಿ ಟೈಪ್ ಬಂದು ಯಾರು ಅಂತ ಕೇಳಿದೆ, ಯಾರಿಗೆ ಬೆನಿಫಿಟ್ ಆಗುತ್ತೆ ಇದರಿಂದ ಅಂತ. ಚಿಲ್ಡ್ರನ್ಸು, ನಾನು ಸ್ಕೂಲ್ ರಿಲೇಟೆಡ್ ಅದರಿಂದ ಚಿಲ್ಡ್ರನ್ಸ್ ಅಂತ ಕೊಟ್ಟಿದ್ದೀನಿ. ಹಾಗೆ PDI ಇಂಡಿಕೇಟರ್ ಅಂದ್ಬಿಟ್ಟು ಹೊಸದಾಗಿದ್ದೊಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಅದು ಆ ಕಾಮಗಾರಿ ರಿಲೇಟೆಡಾಗಿ ಯಾವುದು ಆಪ್ಷನ್ ಬರುತ್ತೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಟೈಮಲ್ಲಿ ಇರಲ್ಲ, ಆದರೂ ನಿಯರೆಸ್ಟಾಗಿ ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಕನ್ವರ್ಜೆನ್ಸ್ ಏರಿಯಾ ಬಂದು ಯಾವ ವಿಲೇಜ್ಗೆ ಕಾಮಗಾರಿ ಸಂಬಂಧಪಟ್ಟಿದೆ ವಿಲೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರಮ್ ಪೀರಿಯಡ್ ಟು ಪೀರಿಯಡ್ ಇದೆ. ಇಲ್ಲಿ ಫ್ರಮ್ ಪೀರಿಯಡ್ ಬಂದು 4 ಏಪ್ರಿಲ್ 2025 ಟು ಮಾರ್ಚ್ 2026 ಅಂತ ಕೊಟ್ಟಿದ್ದೀನಿ. ಸೊ ಅದು ಮಾರ್ಚ್ಗೆ ತಗೋತಾ ಇಲ್ಲ, ಮುಂದೆ ಏನು ಸಮಸ್ಯೆ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ, ನೆಕ್ಸ್ಟಲ್ಲಿ ಶೋ ಹೋಗ್ತೀನಿ. ಸದ್ಯಕ್ಕೆ ನೀವು ತಗೊಳ್ಳುವಾಗ ಫೆಬ್ರವರಿ 2026 ತಗೊಳ್ಳಿ. ಅಂದರೆ 11 ಮಂತ್ಸ್ ಮಾತ್ರ ಅದು ಕನ್ಸಿಡರ್ ಮಾಡ್ತಾಯಿದೆ, 12 ಮಂತ್ಸ್ ತಗೋತಾ ಇಲ್ಲ ಅದು. ಆದ್ದರಿಂದ ಜಸ್ಟ್ 11 ಮಂತ್ಸ್ಗೆ ಯಾವುದು ಬೇಕು ಆ ಮಾತ್ರ ತಗೊಳ್ಳಿ. ಅಂದರೆ ಏಪ್ರಿಲ್ ಟು ಫೆಬ್ರವರಿ ತಗೊಂಡ್ರೆ ಕನ್ಸಿಡರ್ ಮಾಡುತ್ತೆ. ಓಕೆ, ನಾನು ಟೆಸ್ಟ್ಗೋಸ್ಕರ ಇರಲಿ ಅಂದ್ಬಿಟ್ಟು ಅದೊಂದು ಮಾರ್ಚ್ಗೋಸ್ಕರ ಮಾಡಿದೆ, ಬಟ್ ಅದು ಮುಂದೆ ತಗೊಂಡಿಲ್ಲ ಅದು. ಸೊ ಅದಕ್ಕೋಸ್ಕರ ನೀವು ಫೆಬ್ರವರಿಗೆ ಎಂಡ್ ಮಾಡಿ. ಏಪ್ರಿಲ್ ಟು ಫೆಬ್ರವರಿ 2026 ಮಾಡ್ಕೊಳ್ಳಿ. ಓಕೆ, ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಅಂದರೆ ಆ ಕಾಮಗಾರಿಗೆ ನೀವು ಎಷ್ಟು ಅಮೌಂಟ್ನ ನಿಗದಿಪಡಿಸ್ತೀರಾ ಅಂತ ಕೇಳುತ್ತೆ, ಅದು ಅಮೌಂಟ್ನ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇವೆಲ್ಲ ಕಾಮನ್ನಾಗಿ ನಿಮ್ಗೆ ಗೊತ್ತಿರುತ್ತೆ, ಮೊದಲೇ ಮಾಡಿರ್ತೀರ, ಅದೇ ಥರ ಎಂಟ್ರಿ ಮಾಡ್ಕೋತಾ ಹೋಗಿ. ಓಕೆ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನೀಗ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಇವಾಗ ಆಕ್ಟಿವಿಟಿ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಅಲೋಕೇಶನ್ ಆಫ್ ಅಮೌಂಟ್ ಅಂತ ಇರುತ್ತೆ. ಓಕೆ, ವರ್ಕ್ ಅಲೋಕೇಶನ್.
ಓಕೆ, ನಾನೀಗ ಏನೆಲ್ಲ ಅಷ್ಟು ಆಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟು ಆಕ್ಟಿವಿಟಿನೂ ಕೂಡ ಇಲ್ಲಿ ಒನ್ ಬೈ ಒನ್ ಅಲೋಕೇಶನ್ ಮಾಡ್ಕೋತಾ ಹೋಗ್ತೀನಿ. ಮೊದಲಿಗೆ ನಾನು 2 ಸಂಕಲ್ಪ ಥೀಮ್ ಏನಿತ್ತು, 2 ಸಂಕಲ್ಪ ಥೀಮ್ಗೂ ಎಷ್ಟೆಷ್ಟು ಆಕ್ಟಿವಿಟಿ ಬೇಕು ಅಂತ ಆಲ್ರೆಡಿ ಅಲ್ಲೇ ಶೋ ಹೋಗ್ತಿತ್ತಲ್ಲ, ಅಷ್ಟೇ ಆಕ್ಟಿವಿಟಿಗಳನ್ನ ನಾನಿಲ್ಲಿ ತಗೊಂಡು ಎಂಟ್ರಿ ಮಾಡಿದ್ದೀನಿ. ಉದಾಹರಣೆಗೆ ಪಾವರ್ಟಿ ಫ್ರೀ ಲೈವ್ಲಿಹುಡ್ ಪಂಚಾಯತಿಗೆ 11 ಆಕ್ಟಿವಿಟೀಸ್ನ ಕೇಳ್ತು. ಟೋಟಲ್ 11 ಆಕ್ಟಿವಿಟಿನೂ ಕೂಡ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಆಕ್ಟಿವಿಟಿ ಕಡಿಮೆ ಆದರೂ ಕೂಡ ಅದು ಸಂಕಲ್ಪ ತಗೊಳ್ಳೋದಿಲ್ಲ. ಅದೇ ರೀತಿ ನಾನು 2 ಥೀಮ್ಗೂ ಕೂಡ ಅಲ್ಲಿ ಎಷ್ಟು ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡ್ಬೇಕಂತ ಆಲ್ರೆಡಿ ತೋರಿಸ್ತಾ ಇದೆ, ಅಷ್ಟನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಅದರಿಂದ ಅದು ಮುಂದಕ್ಕೆ ಫಾರ್ವರ್ಡ್ ಆಗಿದೆ. ಓಕೆ, ಅದು ಯಾರು ತೋರಿಸ್ತಾ ಇರುತ್ತೆ ಅಂದರೆ ನೀವು 15 ಫೈನಾನ್ಸ್ ಮಾಡ್ತಾಯಿದ್ರೆ ಇನ್ನು ಯಾವ್ಯಾವ ಬ್ಯಾಲೆನ್ಸ್ ಇದೆ ಅಂತ ತೋರಿಸಿ. ಉದಾಹರಣೆಗೆ ಒಂದು ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಇದೆ, SBM ಇದೆ, ತೋರಿಸ್ತಾ ಇರುತ್ತೆ. ಒಂದೊಂದು ಕ್ಲಿಯರ್ ಮಾಡ್ಕೋತಾ ಹೋಯ್ತಾ ಯಾರು ಹೋಗ್ತಾ ಇರುತ್ತೆ. ಓಕೆ, ಅಮೌಂಟ್ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಮಾತ್ರ ಅಲ್ಲಿ ಸೇವ್ ಆಪ್ಷನ್ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಓಪನ್ ಆಗೋದಿಲ್ಲ. ನೀವೇನು ರಿಸೋರ್ಸ್ ಎನ್ವೆಲಪಲ್ಲಿ ಏನು ಅಮೌಂಟ್ ಮಾಡಿರ್ತೀರ ಅದೇ ಅಮೌಂಟ್ನೇ ವರ್ಕ್ ಐಡಿಲೂ ಕ್ರಿಯೇಟ್ ಮಾಡಬೇಕು, ಮತ್ತು ಅದೇ ಅಮೌಂಟ್ನೇ ಅಲೋಕೇಶನ್ಲೂ ಕೂಡ ಅದನ್ನೇ ಅಮೌಂಟ್ ಹಾಕ್ಬೇಕಾಗಿರುತ್ತೆ. ಸೊ ಈಗ ನಾನು ಒನ್ ಬೈ ಒನ್ ಏನು ವರ್ಕ್ ಐಡಿ ಕ್ರಿಯೇಟ್ ಆಗಿದೆ ಅಷ್ಟು ಐಡಿಗೂ ಕೂಡ ಅಮೌಂಟ್ನ ಅಲೋಕೇಶನ್ ಮಾಡ್ಕೋತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದು ವರ್ಕ್ ಬಾರ್ ಆಕ್ಟಿವಿಟಿ ಫ್ರೀಸ್. ಅಂದರೆ ಈಗ ನಾವು ಏನು ಆಕ್ಟಿವಿಟಿನ ಕ್ರಿಯೇಟ್ ಮಾಡಿದ್ದೀವಿ ಅಷ್ಟನ್ನು ಕೂಡ ಫ್ರೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಯಾವುದೋ ಆಕ್ಟಿವಿಟಿ ಕ್ರಿಯೇಟ್ ಮಾಡಲ್ಲ, ಅದರಿಂದ ಏನಾಯ್ತು ಅಷ್ಟು ಫ್ರೀಸ್ ಮಾಡಬೇಕಾಗುತ್ತೆ. ಓಕೆ, ನಾನೀಗ ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಕ್ಟಿವಿಟಿನ ಫ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಎರರ್ ಬರ್ತಾಯಿದೆ. ಅಂದರೆ ಇನ್ನೂ ಸಮ್ ಆ್ಯಕ್ಟಿವಿಟೀಸ್ 169 ಸುಮಾರು ಆ್ಯಕ್ಟಿವಿಟೀಸ್ ಇನ್ನೂ ನೀವು ಆಕ್ಷನ್ ಪ್ಲಾನ್ ತಗೊಂಡಿಲ್ಲ ಅಂತ ಹೋಗ್ತಾ ಇದೆ. ಅಂದರೆ ನಮಗೀಗ ಒಂದು 28 ಆ್ಯಕ್ಟಿವಿಟೀಸ್ ತಗೊಂಡಿದ್ದೀನಿ ಅಷ್ಟೇ. ನಾನು ಇನ್ನೂ ತುಂಬ ಇದೆಲ್ಲ ಅಷ್ಟೂ ತಗೋಬೇಕು ಅಂತ ಅದು ರೂಲ್ಸ್ ಇದೆ, ಅದ್ರ ಪ್ರಕಾರ ಅದು ತೋರಿಸ್ತಾ ಇದೆ. ಸೊ ಅದನ್ನೇ ಯಾವ ರೀತಿ ತಗೊಳ್ಳೋದು ಅಂತಂದರೆ ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ತಗೊಂಡಾಗ ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸು ಇಲ್ಲಿ ಶೋ ಆಗ್ತಾಯಿದೆ ಆಲ್ರೆಡಿ. ಬಟ್ ಅದನ್ನು ನೀವು ಯಾವುದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಯಾವುದು ಚೆಕ್ ಬಾಕ್ಸ್ ಪಕ್ಕದಲ್ಲಿ ಯಾವುದು 0 ಅಂತ ಇದೆ ಬ್ರಾಕೆಟಲ್ಲಿ, ಅದನ್ನು ಮಾತ್ರ ನೀವು ಟಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಒಂದಾರು ಆಕ್ಟಿವಿಟಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಲ್ಲಿ 1 2 ಅಂತ ಬಂದಿರುತ್ತೆ ಬ್ರಾಕೆಟ್ ಒಳಗಡೆ. ಸೊ ಯಾವುದು ನೀವು ಆಕ್ಟಿವಿಟಿ ತಗೊಂಡೇ ಇಲ್ಲ ಅಂದರೆ 0 ಇರುತ್ತೆ. ಆ ಥರದ ಮಾತ್ರ ನೀವು ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಎಷ್ಟಾಗಲಿ 1 ಆಗಲಿ 100 ಆಗಲಿ ಎಷ್ಟಾದರೂ ಒಂದೇ ಸರಿ ಎಲ್ಲ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ವರ್ಕ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ರಿಯೇಟ್ ವರ್ಕ್ ಐಡಿ ಮೇಲೆ ಕ್ರಿಯೇಟ್ ಮಾಡ್ಕೊಂಡು ಮಾಮೂಲಿ ನೀವು ಯಾವ ರೀತಿ ವರ್ಕ್ ಐಡಿನ ಆಕ್ಟಿವಿಟಿ ಕ್ರಿಯೇಟ್ ಮಾಡ್ತೀರಾ ಆ ಥರ ಒಂದು ಆಕ್ಟಿವಿಟಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಎಲ್ಲ ವರ್ಕ್ನು ಸೇರಿಸಿ. ಸೊ ನೀವು ಅದು ಯಾವ ಥೀಮಲ್ಲಿ ಬೇಕಾದ್ರೂ ತಗೋಬೋದು ಅದನ್ನು. ಇದು ಆ್ಯಕ್ಚುಲಿ ಡಮ್ಮಿ ವರ್ಕ್ ಆಗಿರುತ್ತೆ. ಇದು ನೀವು ಅದನ್ನ ವರ್ಕ್ ಆಗಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ನನಗೆ ಎಷ್ಟು ಆಕ್ಟಿವಿಟಿ ಬೇಕು ಅಷ್ಟು ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಡಮ್ಮಿ ಆಕ್ಟಿವಿಟಿಯಾಗಿ ತಗೋತಾ ಇದ್ದೀನಿ. ಓಕೆ, ಈಗ ಆಲ್ರೆಡಿ ನಾನು ನಿಮ್ಗೆ ಆಕ್ಟಿವಿಟಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡೋದ್ರಿಂದ ಸೇಮ್ ಅದೇ ರೀತಿ ಇದನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ.
ಇಂಪಾರ್ಟೆಂಟ್ ಏನು ಅಂದರೆ ಸಂಕಲ್ಪ ಥೀಮ್. ಈ ಸಂಕಲ್ಪ ಥೀಮಲ್ಲಿ ಏನು ಆ್ಯಕ್ಟಿವಿಟೀಸ್ ಇದೆ ಅಂತ ಆಲ್ರೆಡಿ ಅಲ್ಲಿ ಶೋ ಆಗ್ತಾ ಇರುತ್ತಲ್ಲ, ಅಷ್ಟೇ ಆ್ಯಕ್ಟಿವಿಟೀಸ್ನ ನೀವು ತಗೊಳ್ಬೇಕಾಗತ್ತೆ. ಒಂದು ಆ್ಯಕ್ಟಿವಿಟೀಸ್ ಜಾಸ್ತಿನೂ ತಗೋಬಾರ್ದು, ಒಂದು ಕಡಿಮೆನೂ ತಗೋಬಾರ್ದು. ಉದಾಹರಣೆಗೆ ನಾನು 2 ಥೀಮ್ನ ಸಂಕಲ್ಪಕ್ಕೆ ತಗೊಂಡಿದ್ದೀನಿ, ಬಟ್ ನೀವು ಒಂದು ತಗೊಂಡ್ರು ಅದಕ್ಕೆ 25% ಅಮೌಂಟ್ನ ಅದಕ್ಕೆ ಮೀಸಲಾಗಿ ಇಡಬೇಕಾಗುತ್ತೆ. 2 ತಗೊಂಡ್ರೆ ಟೋಟಲ್ ಅದಕ್ಕೆ ಏನಾದ್ರು ಅಮೌಂಟ್ ಅದು ಇಡಲೇಬೇಕು. ಸೊ ಅದರಿಂದ ಆ ಸಂಕಲ್ಪ ಥೀಮ್ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ಬೆಟರು. ಸೊ ನೀವು ಅದು ಆ ಸಂಕಲ್ಪ ಥೀಮ್ ಅಂತ ಬಂದಾಗ ಆ ಥೀಮ್ಗೆ ಸಂಬಂಧಪಟ್ಟ ಯಾವ ಆಕ್ಟಿವಿಟೀಸ್ ತಗೋಬೇಕು ಅಂತಲೂ ಕೂಡ ಶೋ ಆಗೋದ್ರಿಂದ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ನಾನೊಂದು ಆಕ್ಟಿವಿಟಿನ ಆಲ್ರೆಡಿ ಡಮ್ಮಿ ಆಕ್ಟಿವಿಟಿನ ಕ್ರಿಯೇಟ್ ಮಾಡಿದೆ. ₹100 ಹಾಕೋತಾ ಇದ್ದೀನಿ. ಸೊ ಮತ್ತು ಇಲ್ಲೂ ಅಷ್ಟೇ ಪೀರಿಯಡ್ ಬಂದು ಫ್ರಮ್ ಪೀರಿಯಡ್ ಬಂದು ಏಪ್ರಿಲ್ 2025 ಟು ಪೀರಿಯಡ್ ಬಂದು ಮಾರ್ಚ್ ಅಂತ ತೋರಿಸಿದ್ದೀನಿ. ಮಾರ್ಚ್ ಅಂತ ಬೇಡ, ಫೆಬ್ರವರಿ 2026 ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಡೈರೆಕ್ಟಾಗಿ ಯಾವುದೇ ಯಾರು ಬರೆದ ನಿಮಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ಮತ್ತು ಈಗ ನಾನೀಗ ಆಕ್ಟಿವಿಟಿನ ಫ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನೇನು ಅಲೋಕೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟು ಫ್ರೀಸ್ ಕೊಟ್ಟರೆ ಫ್ರೀಸ್ ತಗೊಳುತ್ತೆ ಆಟೋಮೆಟಿಕ್ಕಾಗಿ. ಓಕೆ, ಆಲ್ರೆಡಿ ಫ್ರೀಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆ, ಸಂಕಲ್ಪದ ಕೂಡ ಡೀಟೇಲ್ಸ್ ಇಲ್ಲೇ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಇಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಅಲೋಕೇಶನ್ ಆಫ್ ಅಮೌಂಟ್ ಅಂತ ಇದೆ, ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲೂ ಕೂಡ ಫ್ರೀಸ್ ಮಾಡಬೇಕಾಗತ್ತೆ ನೀವು ವರ್ಕ್ನ, ಯಾಕಂದರೆ ಯಾವುದೇ ರೀತಿ ಆಕ್ಟಿವಿಟಿ ಅಲೋಕೇಟ್ ಮಾಡೋದಿಲ್ಲದ್ರಿಂದ ಅದನ್ನು ಕೂಡ ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಫ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲೇನು ಫ್ರೀಸ್ ಇದೆ. ಮತ್ತು ಅಲೋಕೇಶನ್ ಡ್ಯಾಶ್ಬೋರ್ಡ್ ಅಂತಿದೆ. ಸೊ ಇಲ್ಲಿ ನೀವು ಏನು ಅಲೋಕೇಟ್ ಮಾಡಿರೋದನ್ನ ಇಲ್ಲಿ ಗ್ರಾಫ್ ಮುಖಾಂತರ ನೀವು ಅದನ್ನ ತಿಳ್ಕೊಬೋದು, ಎಲ್ಲಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನಾವು ಒಂದ್ಸಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅದನ್ನು ಕೂಡ ಕ್ಲಿಕ್ ಮಾಡೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಐಪಾಪ್ ಲಾಸ್ಟ್ ಇಯರ್ಗಿಂತ ತುಂಬ ಚೆನ್ನಾಗಿದೆ. ಕೆಲವನ್ನೆಲ್ಲನೂ ಹೈಡ್ ಮಾಡಿ ಇಂಪಾರ್ಟೆಂಟ್ ಅದು ಆಗಿರೋದು ಮಾತ್ರ ಕೊಟ್ಟಿದ್ದಾರೆ. ಸ್ವಲ್ಪ ಈಸಿ ಇದೆ ಈ ಬಾರಿ ತುಂಬ. ಓಕೆ, ನೆಕ್ಸ್ಟು ಐಪಾಪ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ವರ್ಕ್ ಆಕ್ಟಿವಿಟಿ ಫಾರ್ ಕ್ರಿಯೇಷನ್ ಫಾರ್ ಐಪಾಪ್ ಅಂತ ತೋರಿಸ್ತಾ ಇದೆ ಆಲ್ರೆಡಿ. ಸೊ ಫ್ರೀಸ್ಡ್ ಅಂತ ತೋರಿಸ್ತಾ ಇದೆ, ಆಲ್ರೆಡಿ ಗ್ರೀನ್ಲಿದೆ, ಫ್ರೀಸ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಈಗ ನಾವು ಅಮೌಂಟ್ ಎಲ್ಲ ಅಲೋಕೇಟ್ ಎಲ್ಲ ಮಾಡಿದ್ದೀವಿ ಅಂತ ಅರ್ಥ ಅದು. ಓಕೆ, ಈಗ ನಾವು ಪ್ರತಿಯೊಂದು ವರ್ಕ್ನು ನಾವೀಗ ಸೆಂಡ್ ಟು EGSಗೆ ಪುಷ್ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮೂಲಕ ಡ್ರಾಪ್ ಟೈಪ್ ಆಪ್ ಅಂತಿದೆ. ಸೊ ಡ್ರಾಪ್ ಟೈಪ್ ನಿಮ್ದು ಆಕ್ಷನ್ ಪ್ಲಾನ್ ಅಪ್ರೂವ್ ಆದಮೇಲೆ ಇಲ್ಲಿ ಕಾಮಗಾರಿಗಳೆಲ್ಲ ಶೋ ಆಗುತ್ತೆ. ಸೊ ಇದನ್ನೇನು ನೋಡೋ ಅವಶ್ಯಕತೆ ಇಲ್ಲ, ಆದರೂ ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ ಈಗ ಆಕ್ಟಿವಿಟಿ ಕ್ರಿಯೇಟ್ ಇದಕ್ಕೆ ಬಂದು ಮತ್ತೆ ನಾವು ಪ್ರತಿ ಒಂದೊಂದು ವರ್ಕ್ನು ಪುಷ್ ಡಾಟಾ ಟು EGS ಅಂತ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಫ್ರೀಸ್ ಆಗಿದೆಯಲ್ಲ, ಈಗ ಮತ್ತು ಒಂದೊಂದು 1 by 1 ಎಷ್ಟು ವರ್ಕ್ ಇದೆ ಅಷ್ಟು. ಈಗ ಉದಾಹರಣೆಗೆ ಒಂದು 30 ವರ್ಕ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ 30 ವರ್ಕ್ನು ಕೂಡ 1 by 1 ಪುಷ್ ಡಾಟಾ ಟು EGS ಅಂತ 1 by 1 ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಆಕ್ಟಿವಿಟಿ ಕ್ರಿಯೇಟ್ ನಾವು ಫ್ರೀಸ್ ಮಾಡಿದ್ವಲ್ಲ, ಫ್ರೀಸ್ ಮಾಡಿದ ನಂತರ ಅಲ್ಲಿ ಪುಷ್ ಡಾಟಾ ಟು EGS ಅಂತ ಆಪ್ಷನ್ ಶೋ ಆಗ್ತಿರುತ್ತೆ. ಅದನ್ನು 1 by 1 ಫಾರ್ವರ್ಡ್ ಮಾಡ್ಕೋತಾ ಹೋಗೋದು. ಎಷ್ಟು ಆಕ್ಟಿವಿಟಿ ಇದೆ ಎಲ್ಲನೂ ಕೂಡ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಸ್ಟ್ಯಾಟ್ಯೂಟರಿ ಗ್ರಾಂಟ್ ಏನೈತೆ ಅದೊಂದು ಕೂಡ ಅವರು ಹೈಡ್ ಮಾಡಿದ್ದಾರೆ, ಅದೊಂದು ಪುಷ್ ಮಾಡೋದು ಬೇಡ ಅಂದ್ಬಿಟ್ಟು. ಸೊ ಅದು ಬಿಟ್ರೆ ನಾವು ಪ್ರತಿಯೊಂದನ್ನು ಕೂಡ ಎಲ್ಲನೂ EGSಗೆ ಪುಷ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ವರ್ಕ್ ಬಾರ್ ಆಕ್ಟಿವಿಟಿ ಡೀಟೇಲ್ಸಲ್ಲಿ ಈ ಆಪ್ಷನ್ ಶೋ ಆಗ್ತಿರುತ್ತೆ. ಇದನ್ನು ಫಸ್ಟ್ EGS ಮಾಡಿ.
ಓಕೆ, ನಾವು ಮತ್ತೆ ಡ್ಯಾಶ್ಬೋರ್ಡಲ್ಲಿ ಬಂದು ಕೂಡ ನಾವು ಚೆಕ್ ಮಾಡ್ಕೋಬೋದು. ಓಕೆ, ಎಲ್ಲ ವರ್ಕು ಆಲ್ರೆಡಿ ಫಸ್ಟು EGS ಆಗಿದೆ. ಓಕೆ, ನಂತರ ನಾವು ಮೀಟಿಂಗ್ ಡೀಟೇಲ್ಸ್ಗೆ ಬರಬೇಕಾಗತ್ತೆ. ಅಂದರೆ ನಾವು ಐಪಾಪ್ ಮೀಟಿಂಗ್ ಏನು ಮಾಡಿರ್ತೀವಿ, ಈಗ ಅವಕಾಶ ಇದೆ ಅದನ್ನು ಮೀಟಿಂಗ್ ಮಾಡಿ ಅದನ್ನು ನಾವು ಇಲ್ಲಿ ಮ್ಯಾಪ್ ಮಾಡಬೇಕಾಗತ್ತೆ. ಸೊ ಮೀಟಿಂಗ್ ಟೈಪಲ್ಲಿ ಐಪಾಪ್ ಗ್ರಾಮ ಸಭಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಮೀಟಿಂಗ್ ಫ್ರಮ್ ಡೇಟು ಮತ್ತು ಟು ಡೇಟ್ ಎರಡು ಒಂದೇ ಹಾಕಿ, ಯಾವ ಡೇಟ್ಲಿ ನೀವು ಗ್ರಾಮ ಸಭೆ ಮಾಡಿರ್ತೀರ ಆ ಡೇಟ್ನ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ಮಾಮೂಲಿ ಅಜೆಂಡಾ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಮ್ಯಾಪ್ ಮೀಟಿಂಗ್ ಅಂತ ಆಪ್ಷನ್ ಕಾಣ್ತದೆ ಕೆಳಗಡೆ, ಅದನ್ನು ಎಂಟ್ರಿ ಆಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮೀಟಿಂಗ್ ಡೀಟೇಲ್ಸ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಮ್ಯಾಪ್ ಆಗುತ್ತೆ. ಸೊ ಇದು ಮುಂದಿನ ಹಂತದಲ್ಲಿ ರಿವ್ಯೂ ಆಗ್ತಾ ಹೋಗುತ್ತೆ. ಇದು ಈ ರೀತಿ ನಾವು 2025-26ನೇ ಸಾಲಿನ ಐಪಾಪ್ನ ಕ್ರಿಯೇಟ್ನ ಮಾಡುವುದಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.